ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ನಾನು ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಆಂಧ್ರದಲ್ಲಿ ತುಂಬ ಫೇಮಸ್ ಆಗಿರೋಂತಹ ರೆಸಿಪಿ. ನೀವು ಅಂದ್ಕೊಳ್ತಾ ಇರ್ಬೋದು ಇದು ಉಪ್ಪಿನಕಾಯಿ ಅಂತ. ನೋಡಿ, ಉಪ್ಪಿನಕಾಯಿ ಅಲ್ಲ, ಇದು ಚಿಕನ್ ಉಪ್ಪಿನಕಾಯಿ. ಅಂದರೆ ಚಿಕನ್ ತೊಗೊಂಡು ಬಂದು ಅದರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ. ಆಂಧ್ರದಲ್ಲಿ ತುಂಬ ಫೇಮಸ್ ಇದು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದನ್ನು ಮಾಡಿ ಇಟ್ಕೊಂಡಿರ್ತಾರೆ. ಬೇಜಾರಾದಾಗ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ನೀವು ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು, ಇದನ್ನೇ ಕಲಿಸ್ಕೊಂಡಾದರೂ ತಿನ್ಬೋದು. ಒಂದು 15 ಡೇಸ್ವರೆಗೂ ನೀವು ಹೊರಗಡೆ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. 2-3 ತಿಂಗಳು ಬೇಕು ಅಂದರೆ ಮಾಡಿ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡು ಸಹ ನೀವು ಇದನ್ನು ತಿನ್ಬೋದು. ನಾನಿಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಇಷ್ಟು ದೊಡ್ಡದಾಗಿ ಪೀಸ್, 1 ಇಂಚಷ್ಟು ದೊಡ್ಡ ಪೀಸ್ನಲ್ಲಿ ನಾನು ಕಟ್ ಮಾಡಿ ಉಪ್ಪು, ನೀರು ಮತ್ತು ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಾದ್ಮೇಲೆ ನೀರೆಲ್ಲ ಹೋದ್ಮೇಲೆ ಮತ್ತೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ, 1 ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ತುಂಬ ಬೇಡ. ಒಂದು ಕಾಲು ಚಮಚದಷ್ಟು ಅರಿಶಿಣ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ನೀಟಾಗಿ ಈಗ ಫಸ್ಟಿಗೆ ನೀರೆಲ್ಲ ಒಗಿಸ್ಕೋಬೇಕು. ಒಂದು ಬಾಣಲೆ ಇಡ್ತಾಯಿದ್ದೀನಿ. ಅದಕ್ಕೆ ನಾನು ಎಣ್ಣೆ ಹಾಕಿಲ್ಲ, ಏನಿಲ್ಲ, ಡೈರೆಕ್ಟಾಗಿ ಎಣ್ಣೆ ಏನು ಹಂಚು ಕಾದ್ಮೇಲೆ, ಬಾಣಲೆ ಕಾದ್ಮೇಲೆ ಅದಕ್ಕೆ ಚಿಕನ್ ಪೀಸ್ಗಳನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಇದರಲ್ಲಿರೋಂತಹ ನೀರಿನ ಅಂಶ ಫುಲ್ಲು ಡ್ರೈ ಆಗಬೇಕು. ಮುಚ್ಚಳ ಮುಚ್ಚಿ ಬೇಯಿಸೋದಕ್ಕೆ ಹೋಗಬೇಡಿ. ಆದಷ್ಟು ಮುಚ್ಚಳ ತೆಗೆದಾಗ ನೀರು ಆವಿಯಾಗೋಗೋಕ್ಕೆ ಬಿಡಬೇಕು. ಹಂಗಾಗಿ ಒಂದು 3/4 ಅಷ್ಟು ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಮಾಡಿಕೊಂಡು ಹಿಂದೆ ಮುಂದೆ ತಿರುಗಿಸ್ಕೊಂಡು ಪ್ರತಿಯೊಂದು ಪೀಸ್ಗಳನ್ನೂ ಹಿಂದೆ ಮುಂದೆ ತಿರುಗಿಸ್ಕೊಂಡು ಈ ಥರ ನೀರು ನೋಡಿ ಇಲ್ಲಿ ಇದೆಯಲ್ಲ, ಇದೆಲ್ಲ ಫುಲ್ಲು ಡ್ರೈ ಆಗಬೇಕು. ಚೆನ್ನಾಗಿ ಡ್ರೈ ಆಗೋವರೆಗೂ ಹುರ್ಕೋಬೇಕು. ನೋಡಿ, ನೀರು ಬಿಡ್ತಾ ಇದೆ. ಈ ಥರ ನೀರು ಬಿಟ್ಟಿದ್ದು ಫುಲ್ಲು ಡ್ರೈ ಆಗಬೇಕು. ನೋಡಿ, ಇವಾಗ ನೀರೆಲ್ಲೂ ನಿಮಗೆ ಕಾಣ್ತಾ ಇಲ್ಲ, ಫುಲ್ಲು ಡ್ರೈ ಆಯಿತು. ಇದನ್ನು ನಾನಿವಾಗ ಒಂದು ಪ್ಲೇಟಿಗೆ ತೆಗೆದುಕೊಂಡು ಬಿಡ್ತೀನಿ. ತೆಗೆದುಕೊಂಡು ಇವಾಗ ಅದೇ ಬಾಣಲೆಗೆ ನಾನಿವಾಗ ಒಂದು 100-150 ಗ್ರಾಮ್ನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಚಿಕನ್ ಪೀಸ್ಗಳನ್ನ ಏನು ತೆಗೆದಿಟ್ಟಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಮತ್ತೆ 3/4 ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಹುರ್ಕೋಬೇಕು. ಇಲ್ಲಾಂದರೆ ಮೀಡಿಯಮ್ ಫ್ಲೇಮ್ನಲ್ಲಾದರೂ ನಿಧಾನಕ್ಕೆ ಹುರ್ಕೋಬೇಕು. ಹುರ್ಕೊಂಡ್ರೆ ಚಿಕನ್ ಜಲ್ದಿ ಬೇಗನೆ ಬೆಂದೋಗ್ಬಿಡುತ್ತೆ. ಮುಂಚೆಗೆ ಬೇಯಿಸಿರ್ತೀವಲ್ಲ, ಇದೇನಂದರೆ ಸ್ವಲ್ಪ ಹಾರ್ಡ್ ಆಗಬೇಕು, ಈ ಥರ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಈ ಥರ ಬ್ರೌನ್ ಕಲರ್ ಆಗಬೇಕು. ನೋಡಿ, ಅಲ್ಲಿವರೆಗೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ನಾನೊಂದು ಪೀಸ್ನ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಬೆಂದಿರುತ್ತೆ ನೀಟಾಗಿ. ಈ ಟೈಮ್ನಲ್ಲಿ ನಾವು ಇದನ್ನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈ ಪೀಸ್ಗಳನ್ನೆಲ್ಲ ತೆಗೆದುಕೊಂಡು ಬಿಡಬೇಕು. ನೀಟಾಗೆಲ್ಲ ಎಣ್ಣೆ ಸೋರಿಸ್ಕೊಂಡು ತಕ್ಕೊಂಡು ಅದೇ ಎಣ್ಣೆಗೆ ಒಂದು 50 ಗ್ರಾಮ್ನಷ್ಟು ಎಣ್ಣೆ, ಅಂದರೆ ಟೋಟಲಾಗಿ 200 ಗ್ರಾಮಷ್ಟು ಎಣ್ಣೆ ಆಗುತ್ತೆ. 2.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಾದ್ಮೇಲೆ, ಕಾದಿರುತ್ತಲ್ಲ ಎಣ್ಣೆಗೆ, ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊತೀವಲ್ಲ, ಅದು ಕಾದಿದ್ಮೇಲೆ ಇದಕ್ಕೆ 2.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಅದರಲ್ಲಿರೋಂತಹ ಹಸಿ ವಾಸನೆ, ಆಮೇಲೆ ನೀರಿನ ಅಂಶ ಹೋಗೋವರೆಗೂ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು 4 ಚಮಚದಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. 2 ಚಮಚದಷ್ಟು ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಒಂದು 2-3 ನಿಮಿಷ, ತುಂಬ ಬೇಡ, ಒಂದು 2-3 ನಿಮಿಷ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಖಾರ ಪುಡಿ. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹುರಿದು ಇಟ್ಕೊಂಡಿರೋಂತಹ ಚಿಕನ್ ಪೀಸ್ಗಳನ್ನ ಅದರೊಳಗಡೆ ಹಾಕ್ತೀನಿ. ಹಾಕಿಬಿಟ್ಟು ಮತ್ತೆ ಗ್ಯಾಸ್ನಲ್ಲಿ ಮೀಡಿಯಮ್ ಫ್ಲೇಮ್, ಫುಲ್ಲು ಲೋ ಫ್ಲೇಮ್ನಲ್ಲಿ ಒಂದು 5 ಮಿನಿಟ್ಸು ಕುಕ್ ಮಾಡ್ಕೋಬೇಕು. ಅಂದರೆ ಬೇಯಿಸೋಕೆ ಬಿಡಬೇಕು. ಅದರಲ್ಲಿ ಏನು ಉಪ್ಪು ಖಾರ ಇರುತ್ತಲ್ಲ ಅದು ಚೆನ್ನಾಗಿ ಹೀರ್ಕೋಬೇಕು. ಹಂಗಾಗಿ ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅಂದರೆ ಮುಚ್ಚಳ ಏನು ಮುಚ್ಚಬಾರ್ದು. ಹಾಗೆಯೇ ಚೆನ್ನಾಗಿ ನೋಡಿ ಈ ಥರ ಬೇಯ್ತಾ ಇರುತ್ತೆ. ಆವಾಗ ಈ ಟೈಮ್ನಲ್ಲಿ ನಾವು ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿಬಿಟ್ಟು ಫುಲ್ ತಣ್ಣಗಾದ್ಮೇಲೆ ನಾನಿಲ್ಲಿ 2.5 ಅಷ್ಟು ನಿಂಬೆಹಣ್ಣ ಹಿಂಡಿ ಇಟ್ಕೊಂಡಿದ್ದೀನಿ. ಬೀಜ ಎಲ್ಲ ತೆಗೆದು ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಚಿಕನ್ ಉಪ್ಪಿನಕಾಯಿಗೆ ಏನು ಮಾಡಿದ್ವಲ್ಲ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು, ತಣ್ಣಗಾದ್ಮೇಲೆ ನಿಂಬೆ ರಸನ ಹಾಕಬೇಕು, ಬಿಸಿ ಇದ್ದಾಗ ಹಾಕಬೇಡಿ. ತಣ್ಣಗಾದ್ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಇದನ್ನ ಒಂದು ಬಾಕ್ಸ್ನಲ್ಲಿ ಅಥವಾ ನಾನು ಹೇರ್ ಟೈಟ್ ಕಂಟೈನರ್ಲಾದರೂ ಹಾಕಿಬಿಡ್ಬೋದು. ಗ್ಲಾಸಿಂದ್ರಲ್ಲಿ ಹಾಕಿಡೋದು ಇನ್ನೂ ಬೆಸ್ಟ್. ಗ್ಲಾಸ್ ಜಾರ್ನಲ್ಲಿ ಹಾಕಿ ನೀವು ಫ್ರಿಜ್ನಲ್ಲಿ ಇಟ್ಕೋಬೋದು, ಅಥವಾ ಹೊರಗಾದರೂ ಇಟ್ಕೊಂಡ್ರೆ 15 ಡೇಸ್ವರೆಗೂ ಇದನ್ನು ನಾವು ತಿನ್ಬೋದು. ಅವಾಗವಾಗ
ಪೀಸ್ಗಳು ಚೆನ್ನಾಗಿ ಒಂದು ದಿನ ಆದರೆ ಅದರಲ್ಲಿ ಹುಳಿ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಆವಾಗ ಪೀಸ್ಗಳು ಸಹ ಚೆನ್ನಾಗಾಗಿರುತ್ತೆ. ನೋಡ್ತಾ ಇರ್ಬೋದು ಈ ಥರ ರೆಡಿ ಆಗುತ್ತೆ. ಇದನ್ನು ನೀವು ಅನ್ನಕ್ಕೆ, ಬಿಸಿ ಅನ್ನಕ್ಕೆ, ಚಪಾತಿಗೆ ಅಥವಾ ಏನು ಸೊಪ್ಪಿನ ಸಾರು ಅಥವಾ ಪಪ್ಪು ಅಂತ ಹೇಳ್ತಾರೆ ಆಂಧ್ರ ಸೈಡು, ಅದಕ್ಕೆ ನೀವೆಲ್ಲ ಇದನ್ನು ನೆಂಚ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ, ಚೆನ್ನಾಗಿದೆ ಅನಿಸಿದರೆ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇದು ಆಂಧ್ರ ಸ್ಟೈಲು ಮಾಡಿರೋದು. ನಮ್ಮ ಕಡೆ ಕರ್ನಾಟಕದಲ್ಲಿ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.